ಇದು ಸಿಗ್ತಾ ಇಲ್ಲ, ಪೆಟ್ರೋಲ್ ಇದು ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ, ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ, ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಹೋಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಶುರು ಮಾಡಿದ್ರೆ ಇವರು ಹೋಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ, ಹೋಟ್ಲು ಬೆಲೆ ಏರಿಕೆ ಮಾಡಿದಾಗ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಮಾಡಿ ಅಂತ ನಾವು ಮಾತಾಡಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ, ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರು, ಐಟಿ ಬಿಟ್ಟಿ ಬಗ್ಗೆ ಮಾತಾಡ್ಲಿ, ಅದ್ಬಿಟ್ಟು ಪುಕ್ಷಟ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಮುಖ್ಯಮಂತ್ರಿ ಮಾತಾಡ್ಬೇಕು. ಕೂತು ಒಂದ್ ಸೆಕೆಂಡ್, ಆಯ್ತು ಆಯ್ತು, ಒಂದ್ ಸೆಕೆಂಡ್ ಚರ್ಚೆ ಮಾಡ್ತೀವಿ ಇಲ್ಲಿ. ಗೋಪಾಲಕೃಷ್ಣ ಅವರೇ, ನಾನು ಹೇಳಿದ್ದು ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮಯ್ಯ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದ್ರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನ ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸ್ತಿ ಹೇಳ್ತಾ ಇದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್, ಇಟ್ ಈಸ್ ಕರೆಕ್ಟ್, ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದ್ದು, ದಟ್ ಈಸ್ ಕರೆಕ್ಟ್, ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಎಲ್ಲ ಕಳ್ಸಿಕೊಡ್ತೀನಿ. ನೀವು ಇದ್ರ? ಹೌದು, ನಾನು ನೋಡಿದ್ದೀನಿ ಎಲೆಕ್ಟ್ರಾನಿಕ್ ಮೀಡಿಯಾ. ನಾನು ಇರ್ಬೇಕಲ್ಲಿ ಅಲ್ಲ, ನಾನು ಹೇಳಿದೆ. ಹೌದು, ನೀವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಅದೇ ಬಂದಿದ್ದು. ನೋಡಿ, ಇಲ್ರಿ 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್. ಹೇಳಿ ಹಂಗಾರೆ, ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪನೆ. ಇವಾಗ ಏನು ಇಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ, ನಾನು ಹೇಳ್ತಾ ಇದು ಡಿಮ್ಯಾಂಡ್, ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಅದು ಬೇಕಾಗಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಬೇಕಾಗಿರೋದು ನಮ್ದು ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡೋ ಅಂತ ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಹೇಳಿಲ್ಲ. ಸರಿ, ಸಭಾಧ್ಯಕ್ಷ ಅಲ್ಲ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಅಂತ ಹೇಳಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಮುಖ್ಯಮಂತ್ರಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಕ್ಲಾರಿಟಿ ಕೊಟ್ಟಿದ್ದಾರೆ. ಚರ್ಚೆ ಬೇಡ, ವಿರೋಧ ಪಕ್ಷ ನಾಯಕರು ಮಿನಿಸ್ಟರ್ ಉತ್ತರ ಕೊಡಲಿ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ. ಮಾತಾಡ್ಲಿ. ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಮಿನಿಸ್ಟರ್ ಮಾತಾಡ್ಲಿ. ಇವ್ರೆ ಕ್ಲಾರಿಫೈ ಮಾಡಿ, ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಕ್ಲಾರಿಫಿಕೇಶನ್ ಕೂಡ ಇಡೀ ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಯಲ್ಲಿ ಗ್ಯಾಸ್ ಖರೀದಿ ಸಮಸ್ಯೆ ಬಗ್ಗೆ ಮಾತಾಡಿ, ಇಡೀ ದೇಶ ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಎಸ್ಮಾ ಯಾಕೆ ಜಾರಿ ಮಾಡಿ? ಅವ್ರು ಕೇಳ್ತಾರೆ, ಪ್ರಿಯಾಂಕ್ ಕ್ರೈಸಿಸ್ ಇಲ್ಲ ಅಲ್ಲ,
ದೇಶದಲ್ಲಿ ಕ್ರೈಸಿಸ್ ಇಲ್ಲ. ಶಿಕ್ಷಕರಿಗೆಲ್ಲ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ ಆಯ್ತು, ಈಗ ದಯವಿಟ್ಟು ಹೇಳ್ಬಿಡಿ. ಕಳ್ತನ ಮಾಡಿದವರಿಗೆ ಯಾಕೆ ಆಯ್ತು, ಕೂತ್ಕೊಳ್ಳಿ ಪ್ರಿಯಾಂಕ್ ಅವರು, ಕೂತ್ಕೊಳ್ಳಿ ಈಗ. ಪ್ರಿಯಾಂಕ್ ಅವ್ರು, ಆಯ್ತು, ಕೂತ್ಕೊಳ್ಳಿ. ಅದನ್ನು ಕೇಳಿದನು, ಎಷ್ಟು ಕೇಳಿದನು. ಅಭಾವ ಸೃಷ್ಟಿ ಮಾಡೋರ್ನ ಆಯ್ತು, ಉತ್ತರ ಕೊಡಿ, ಒಂದು ಸೆಕೆಂಡ್ ಉತ್ತರ ಕೊಡಿ. ಎಷ್ಟು ಹಾಕ್ಬೇಕು? ಎಸೆನ್ಷಿಯಲ್ ಸರ್ವಿಸ್ ಸರಿ ಇದೆ. ಮೇಂಟೆನೆನ್ಸ್ ಆಕ್ಟ್ why is it in ಸರಿ law? ಇದೆ. ಯಾಕೆ ಜಾರಿ ಮಾಡಿದ್ದೀರಾ? ಆಯ್ತು, Because there is ಆಯ್ತು. crisis. ಈ ಕ್ರೈಸಿಸ್ ಇವ್ರು ವಿಧಾನಸಭೆ ಆಯ್ತು, ಕೂತ್ಕೊಳ್ಳಿ, ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ. ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ರಾಜಕೀಯ ಯಾಕೆ ಮಾಡ್ಕೊಡ್ತೀರಾ? ಮಾತಾಡಿ. ಶೂನ್ಯ ವೇಳೆ ಇದು. ನೀವು ಮಾಡಿ. ಶೂನ್ಯ ವೇಳೆಯಲ್ಲಿ ನೀವು ಮಾಡಿ ಏನ್ ಪ್ರಸ್ತಾಪ ಮಾಡ್ಬೇಕೋ ಮಾಡಿ ಕೊಡಿ. ಸ್ವಾಮಿ ನಿಷ್ಠೆಗೆ. ಇಲ್ದೇ ಇದ್ರೆ ಅಧ್ಯಕ್ಷರೇ, ಬಿಜೆಪಿ ಸೆಲ್ ಮಾಡಿ ಚೀಫ್ ಮಾಡಿ, ಆಯ್ತು, ಆಂಟಿ ಮೋದಿ ಚೀಫ್ ಮಾಡಿ. ಆಯ್ತು, ಬರೀ ಅದೇ ಕೆಲ್ಸ ಅವ್ರಿಗೆ. I am already the chief. ಆಯ್ತು. I am anti-RSS chief, anti-BJP chief, anti-Modi chief. ಆಯ್ತು, ಆಯ್ತು, ನೀವು ಚರ್ಚೆ ಮಾಡಿ. ಮಾಡಿ, ನಾನು chief. ಉತ್ತರ ಕೊಡ್ಲಿ. ನೀವು ಹೇಳಿದಲ್ಲ, ಅವ್ರು ಮಾತಾಡ್ಲಿ. ನಮ್ಮ ಕಾಂಗ್ರೆಸ್ ಮೂರ್ಖರಂತ ಹೇಳ್ತೀರಾ? ಅಲ್ಲ, ಮೂರ್ಖರಂತ ಹೇಳ್ತೀರಾ? ನಿಮ್ಮ ಮೂರ್ಖತನದಿಂದಾನೇ ಉತ್ತರ ಕೊಡ್ಲಿ. ಆಯ್ತು, ದೇಶದ ಪರಿಸ್ಥಿತಿ ನಿಮ್ಮ ಮೂರ್ಖತನದಿಂದಾನೇ ಆಗೋದು. I am not listening to you. I am the top. ಕೂತ್ಕೊಳ್ಳಿ. ನೀವು ಪರಸ್ಪರ ಯಾಕೆ ಚರ್ಚೆ ಮಾಡಿ? ಕೂತ್ಕೊಳ್ಳಿ ಈಗ. ಆಯ್ತು, ಕೂತ್ಕೊಳ್ಳಿ. ಮುನಿಯಪ್ಪ ಅವ್ರ ಉತ್ತರ ಕೊಡಿ. ಮುನಿಯಪ್ಪ ಅವ್ರ ಉತ್ತರ ಕೊಡಿ. ಮುನಿಯಪ್ಪ ಅವ್ರ ಉತ್ತರ ಕೊಡಿ. ಮೆಟ್ರೋ ಏನ್ ಪ್ರಶ್ನೆಗೆ ಮುನಿಯಪ್ಪ ಅವ್ರ ಉತ್ತರ ಕೊಡ್ಬೇಕಷ್ಟೇ. ಆಯ್ತು, ನಾಟ್ ಪ್ರಿಯಾಂಕ್. ಆಯ್ತು, finish. ಮೆಟ್ರೋ ದರ ಹೇಳ್ದಾಗ ಮುನಿಯಪ್ಪ ಯಾಕೆ ಹೆಲ್ಪ್ ಹೆಚ್ಚಿಸ ಆಯ್ತು, ಒಂದ್ ಸೆಕೆಂಡ್, ಮುನಿಯಪ್ಪ ಅವ್ರ ಉತ್ತರ ಕೊಡಿ. ಒಂದ್ ಸೆಕೆಂಡ್, ಅಧ್ಯಕ್ಷ, ಒಂದ್ ಸೆಕೆಂಡ್. ಅಧ್ಯಕ್ಷ, ನೀವು ಅದು ಏನು ನೀವು ಇಬ್ರು ಚರ್ಚೆ ಮಾಡಿ ಹೇಳಿ. ಅವ್ರ ಆಯ್ತು, ಕಂಟ್ರೋಲ್ ಮಾಡಿ ಅವ್ರಿಗೆ.